ಕಾಂತಾರ ಒಂದು ಅದ್ಭುತವಾದ ಸಿನಿಮಾ. ನಾವು ಕಲಾವಿದರಾಗಿ ಏನೇ ಹೊಗಳಿದ್ರೂ ಕೂಡ ಗೊತ್ತಲ್ಲ, ಹೆತ್ತೋರಿಗೆ ಹೆಗ್ಣ ಮುದ್ದು ಅನ್ನೋ ಥರ ಆಗುತ್ತೆ. ಬಟ್ ಕಲಾವಿದೆಯಾಗಿ ಅಲ್ಲ, ನಾನು ಕೇವಲ ಪ್ರೇಕ್ಷಕಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದ ಸಿನಿಮಾ ಅದು. ನಿಜವಾಗ್ಲೂ ಮೇಕಿಂಗ್ ವಾಯ್ಸ್ ಆಗಿರ್ಬೋದು, ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮ ಕನ್ನಡದವರು ಅಂತ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ರಿಷಬ್ ಅಣ್ಣ ಅಂತೂ ಟೋಟಲಿ ಬೇರೆ ಥರನೇ ಕಾಣಿಸ್ತಾ ಇದ್ದಾರೆ ಅವರು. ಆ್ಯಂಡ್ ದೈವದ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಮೈ ಜುಮ್ ಅನಿಸುತ್ತೆ. ನಾವೇನು ಈಗಾಗಲೇ ಕಾಂತಾರದಲ್ಲಿ ನೋಡಿದ್ದೀವಲ್ಲ, ಆದರೆ ಇದು ಅದರ ಭಾಗ 1. ಸೊ ಪ್ರೀಕ್ವಲ್, ಇದು ಗೊತ್ತಿರ್ಬೋದು ಎಲ್ಲರಿಗೂ ಈ ವಿಷಯ. ಆ ದೈವ ಪಂಜುರ್ಲಿ ಆಗಿರ್ಬೋದು, ಗುಳಿಗ ಆಗಿರ್ಬೋದು, ಆ ದೈವಗಳ ಮೂಲವನ್ನು ನೀವು ತಿಳಿಬೇಕು ಅನ್ನೋ ಕುತೂಹಲ ಇದ್ದರೆ ಈ ಸಿನಿಮಾ ನೀವು ನೋಡಿ ದಯವಿಟ್ಟು. ಬಹಳ ಚೆನ್ನಾಗಿ ಮೂಡಿಬಂದಿದೆ. ಎಸ್ಪೆಷಲಿ ಸೆಟ್ ವರ್ಕ್ ಆಗಿರ್ಬೋದು, ಸೆಟ್ ವರ್ಕ್ ಆ್ಯಂಡ್ ಅದರಲ್ಲಿ ಇರೋಂಥ ಪ್ರಾಪರ್ಟೀಸ್, ಚಿಕ್ಕ ಪ್ರಾಪರ್ಟೀಸ್ ಕೂಡ ಅದ್ಭುತವಾಗಿದೆ. ಆ್ಯಂಡ್ ಅದ್ಭುತವಾಗಿದೆ. ಕಲಾವಿದರಂತೂ ಹೇಳೋ ಹಾಗೆ ಇಲ್ಲ. ಆ್ಯಂಡ್ ರಾಖಿ ತುಂಬ ಅದ್ಭುತವಾಗಿ ಅಭಿನಯಿಸಿದೀಯ ನೀನು. ಎಲ್ಲೇ ಇದ್ರೂ ನೋಡ್ತಾ ಇರ್ತೀಯ. ಸಾರಿ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ. ಅವನು ಇರಬೇಕಿತ್ತು. ಬಟ್ ಒಂದೊಳ್ಳೆ ಸಿನಿಮಾ ಮಾಡಿ ಹೋಗಿದೀಯ ನೀನು. ಖುಷಿ ಆಗ್ತಿದೆ. ನಮ್ಮ ಸಹನಟ ಆಗಿ ನೀನು ಈ ಥರದೊಂದು ಒಳ್ಳೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು. ದೊಡ್ಡ ಪರದೆಯಲ್ಲಿ ನಿನ್ನ ನೋಡಿ ತುಂಬ ಖುಷಿ ಆಯಿತು ರಾಖಿ. ಆ್ಯಂಡ್ ರುಕ್ಮಿಣಿ ಮೇಡಮ್ ಅಂತೂ ತುಂಬ ಗಾರ್ಜಿಯಸ್ ಆಗಿ ಕಾಣಿಸ್ತಾರೆ. ಓವರಾಲ್ ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಆ್ಯಂಡ್ ಹಾರೈಸಿ ಕನ್ನಡ ಸಿನಿಮಾ ಕೂಡ ಹೀಗೆ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ರುಕ್ಮಿಣಿ ಮೇಡಮ್ ಹೇಳಿದ್ನಲ್ಲ, ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ಅವರು ನಮ್ಮ ಒಂದು ಪೌರಾಣಿಕದ ಒಂದು ಶೈಲಿಯ ರಾಣಿಯರು ಹೇಗಿದ್ರು ಅಂತ ಒಂದು ನಾವು ಇಮ್ಯಾಜಿನೇಷನ್ಗೆ ಹೋಗೋದಾದರೆ ಎಕ್ಸಾಕ್ಟ್ ಹಾಗೆ ಕಾಣ್ತಾರೆ. ತುಂಬ ಅದ್ಭುತವಾಗಿ ಅವ್ರನ್ನ ತೋರಿಸಿದ್ದಾರೆ. ಎಲ್ಲ ಕ್ರೆಡಿಟು ನಿರ್ದೇಶಕರಿಗೆ ಹೋಗಬೇಕು, ರಿಷಬ್ ಅಣ್ಣಂಗೆ ಹೋಗಬೇಕು. ಯಾಕಂದರೆ ಪ್ರತಿಯೊಂದು ಪಾತ್ರಗಳನ್ನ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅವರು. ಪ್ರತಿಯೊಂದು ಪಾತ್ರವೂ ಕೂಡ ಜೀವಿಸಿದೆ ಇಲ್ಲಿ. ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ. ನಮಸ್ಕಾರ. ನಾವು ಈಗ ತಾನೇ ಕಾಂತಾರ ಸಿನಿಮಾ ನೋಡಿದ್ವಿ. ಸೊ ಕಾಂತಾರ ಅನ್ನೋದಕ್ಕಿಂತ ನಾವು ಒಂದು ಹೊಸ ಜಗತ್ತಿಗೆ ಹೋಗಿ ಬಂದ್ವಿ ಅಂತ ನನಗೆ ಫೀಲ್ ಆಯಿತು. ಆ್ಯಕ್ಚುಲಿ ಕಾಂತಾರದೊಂದು ಹೊಸ ಜಗತ್ತದು. ನಾವು ಮೊದಲನೇ ಭಾಗ, ಎರಡನೇ ಭಾಗ ಆ್ಯಕ್ಚುಲಿ ನೋಡಿದ್ದು. ನಾವು ಈಗ ನೋಡಿದ್ದು ಮೊದಲನೇ ಭಾಗ. ರಿಷಬ್ ಸರು ನಾವು ಕನ್ನಡಿಗರೆಲ್ಲ ಹೆಮ್ಮೆ ಪಡುವಂಥ ಒಂದು ಸಿನಿಮಾ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ನಾವು ಇವತ್ತು ಎಲ್ಲೇ ನಿಂತ್ಕೊಂಡು ಘಂಟಾಘೋಷವಾಗಿ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಬೇಕಾದರೂ ಹೇಳ್ಬೋದು, ಕಾಂತಾರ ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಸಿನಿಮಾ, ಯಾವುದಕ್ಕೂ ಕಡಿಮೆ ಇಲ್ಲ. ಯಾವ ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ. ಇದು ಮೇಕಿಂಗಲ್ಲಿರ್ಬೋದು, ಕಂಟೆಂಟಲ್ಲಿರ್ಬೋದು, ಸೊ ಅವ್ರು ಮಾಡಿರೋ ರೀತಿ ಇರ್ಬೋದು. ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಅದು ಎಷ್ಟು ಹೇಳಿದರೂ ಸಾಲ್ದೇ. ನೀವು ಕಣ್ಣಾರೆ ನೋಡಬೇಕು ನಾವೆಲ್ಲ. ಸೊ ನೋಡಿದಾಗಲೂ ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳ್ತಾ ಇರೋ ಮಾತು, ಪ್ರತಿಯೊಂದು ಮಾತನ್ನು ಕೂಡ ನೀವು ಅದನ್ನು ಅನುಭವಿಸ್ತೀರ ನಿಜವಾಗ್ಲೂ. ಅಂಥ ಒಂದು ಕಾಂತಾರ ಒಂದು ಹೊಸ ಜಗತ್ತನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ರಿಷಬ್ ಸರ್ಗೆ, ನಮ್ಮ ನಿರ್ಮಾಪಕರಾಗಿರ್ತಕ್ಕಂಥ ಹೊಂಬಾಳೆ ಪ್ರೊಡಕ್ಷನ್ನು ವಿಜಯ್ ಕಿರಗೊಂದೂರ್ ಸರ್ಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ನಾವು ಕನ್ನಡಿಗರಿವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥ ಒಂದು ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ನಾನು ಭಾಳ ಮನಸ್ಸು ತುಂಬಿ ಬಂತು. ಹಾಗೆ ನನಗೆ ಸಿನಿಮಾ ನೋಡ್ತಿರುವಾಗ ನಮ್ಮ ರಾಕೇಶ್ ಅವ್ರದ್ದೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ರಿಷಬ್ ಸರು. ಅವರು ಇಡೀ ಸಿನಿಮಾದಲ್ಲಿ ಆವರಿಸಿದ್ದಾರೆ ರಾಕೇಶು. ಸೊ ಹಾಗಾಗಿ ನೋಡ್ತಾ ನಮಗೆ ನಿಜವಾಗ್ಲೂ ಕಣ್ಣು ತುಂಬಿ ಬಂತು. ನಮಗೆ ರಾಕೇಶು ನಿಜವಾಗ್ಲೂ ನಮ್ಮ ಕಣ್ಣು ಮುಂದಿದ್ದಾರೆ, ಇರ್ತಾರೆ ಯಾವಾಗಲೂ ಕೂಡ. ಅಂಥ ಒಂದು ಕಾಂತಾರ ಜಗತ್ತಲ್ಲಿ ರಾಕೇಶ್ ಇರೋದು ನಾವೆಲ್ಲ ಇದ್ದಂಥ ಖುಷಿ ಆಯಿತು ನಮಗೆ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬಾರ್ದು ಸಿನಿಮಾ. ಮಿಸ್ ಮಾಡಲ್ಲ ಅಂತ ಗೊತ್ತು. ಯಾಕಂದರೆ ಕನ್ನಡಿಗರು ಕಾಂತಾರವನ್ನು ಗೆಲ್ಲಿಸಿರ್ತಕ್ಕಂಥ ಕನ್ನಡಿಗರು ನಾವೆಲ್ಲ ಕಾಂತಾರವನ್ನು ಗೆಲ್ಸಿರ್ತೀವಿ. ಇದು ಫಸ್ಟ್ ಕಾಂತಾರ ನೋಡಿದ್ದು ನಾವು ಪ್ಯಾನ್ ಇಂಡಿಯಾ ಲೆವೆಲ್ಗೆ. ಏನಾಯಿತು, ಇದು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕನ್ನಡದ ಮಣ್ಣಿನ ಸಿನಿಮಾವನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡ್ತಕ್ಕಂಥ ಒಂದು ಸಿನಿಮಾ ಇದು. ಸೊ ನಿಜವಾಗ್ಲೂ ಇದು ಕನ್ನಡದ ಒಂದು ಹೆಮ್ಮೆಯ ಚಿತ್ರ ಅಂತ ಹೇಳೋದಕ್ಕೆ ನನಗೂ ಕೂಡ ಹೆಮ್ಮೆ ಆಗ್ತಾಯಿದೆ. ಧನ್ಯವಾದ.